ಕನ್ನಡ ಸಿನೆಮಾದ ಮೊದಲ ಸಿನಿಮಾ ಯಾವ್ದು ಗೊತ್ತಾ? ಅದು 1934ರಲ್ಲಿ ಬಂದ ಸತಿ ಸುಲೋಚನಾ ಸಿನಿಮಾ. ಇದೇ ನಮ್ಮ ಕನ್ನಡದ ಮೊದಲ ಟಾಕಿ ಸಿನಿಮಾ, ಅಂದರೆ ಸೌಂಡ್ ಇರುವ ಮೊದಲ ಸಿನಿಮಾ. ಈ ಸಿನಿಮಾವನ್ನು ನಿರ್ದೇಶನ ಮಾಡಿದವರು ವೈ.ವಿ. ರಾವ್ ಹಾಗೂ ಅವರುನೇ ಹೀರೋ ಆಗಿ ಕೂಡ ನಟಿಸಿದ್ದರು. ಕಥೆಯೇನು ಅಂದ್ರೆ, ಇದು ರಾಮಾಯಣದ ಒಂದು ಭಾಗ. ಇಂದ್ರಜೀತ್ ಮತ್ತು ಅವರ ಪತ್ನಿ ಸುಲೋಚನಾ ಅವರ ಕಥೆ. ಯುದ್ಧದಲ್ಲಿ ಇಂದ್ರಜೀತ್ ಸಾವನ್ನಪ್ತಾರೆ, ಆದರೆ ಸುಲೋಚನಾ ಅವರು ತನ್ನ ಭಕ್ತಿ, ಪ್ರೀತಿ ಮತ್ತು ನಂಬಿಕೆಯನ್ನು ಕೊನೆಯವರೆಗೂ ಕಾಪಾಡ್ತಾರೆ. ಇದು ಪ್ರೀತಿ, ತ್ಯಾಗ ಮತ್ತು ಭಕ್ತಿಯ ಕಥೆ. ಆ ಸಮಯದಲ್ಲಿ ಈ ಸಿನಿಮಾ ಬ್ಲ್ಯಾಕ್ ಮತ್ತು ವೈಟ್ನಲ್ಲಿ ಶೂಟ್ ಮಾಡಲಾಗಿತ್ತು. ಬಜೆಟ್ ಎಷ್ಟು ಅನ್ನೋದರ ನಿಖರ ಮಾಹಿತಿ ಇಲ್ಲ, ಆದರೆ ಆ ಕಾಲಕ್ಕೆ ಇದು ದೊಡ್ಡ ಸಿನಿಮಾ. ಸುಮಾರು 2 ಗಂಟೆಗಿಂತ ಹೆಚ್ಚು ದೈರ್ಘ್ಯ ಇತ್ತು. ಬಹಳಷ್ಟು ನಟರು, ಪೌರಾಣಿಕ ಪಾತ್ರಗಳು ಹಾಗೂ ಥಿಯೇಟರ್ ಸ್ಟೈಲ್ ಅಭಿನಯ ಇದರಲ್ಲಿ ಇತ್ತು. ಇವತ್ತು ನಾವು ನೋಡೋ ಕನ್ನಡ ಸಿನಿಮಾದ ಮೂಲ ಅದೇ ಸತಿ ಸುಲೋಚನಾ. ಅದು ಕೇವಲ ಒಂದು ಸಿನಿಮಾ ಅಲ್ಲ, ಅದು ಕನ್ನಡ ಸಿನಿಮಾದ ಶುರು.